ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು KR ಮೊಹಲ್ಲಾಗೆ ಬಂದಿದ್ದೀನಿ ಮೈಸೂರು ಮಧ್ವಾಚಾರ ರಸ್ತೆ ಅಂತ ಇಲ್ಲಿ ಮಹೇಶ್ ಟಿಫನ್ಸ್ ಅಂತ ತುಪ್ಪದ ದೋಸೆ ಸಿಗುವಂಥ ಜಾಗ ಮೈಸೂರಲ್ಲಿ ಯಾರನ್ನ ಕೇಳಿದ್ರು ಒಂದು ಒಳ್ಳೆ ತುಪ್ಪದ ದೋಸೆ ಎಲ್ಲಿ ಸಿಗುತ್ತೆ ಅಂತ ಇದೇ ಅಡ್ರೆಸ್ಸೇ ಹೇಳ್ತಾರೆ 45 ವರ್ಷಗಳಷ್ಟು ಹಳೆಯ ಹೋಟೆಲು 3ನೇ ಜನ್ರೇಷನ್ ನಡೆಸ್ತಾ ಬರ್ತಾ ಇದ್ದಾರೆ ಮೇಜು ಕುರ್ಚಿಗಳೇ ಹೇಳ್ತವೆ ಹಳೆಯ ಒಂದು ಹೋಟೆಲ್ ಅಂತ ಜಾಸ್ತಿ ಐಟಮ್ ಇಟ್ಟಿಲ್ಲ ದೋಸೆ ಇಡ್ಲಿ ಹಾಗೂ ವಡೆ ಈ ಒಂದು 4-5 ಐಟಮ್ ಅಷ್ಟೇ ಸಿಗುವಂಥದ್ದು ದೋಸೆನೇ ಅತಿ ಹೆಚ್ಚು ಹೋಗ್ತಾ ಇದ್ದಿದ್ದು ದೋಸೆನೇ ಜನಪ್ರಿಯ ಮತ್ತು ಒಂದೇ ಟೈಮ್ ಅಂತ ನಡೆಸೋದು ಬೆಳಗ್ಗೆ ಇರುತ್ತಷ್ಟೇ ಮಧ್ಯಾಹ್ನ ರಾತ್ರಿ ಆ ಥರ ಏನು ನಡೆಸಲ್ಲ ಬೆಳಿಗ್ಗೆ ಟೈಮ್ ಮಾತ್ರ ಇರುತ್ತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ತುಪ್ಪದ ದೋಸೆ ಕೊಡಿಸ್ತೀನಿ ಬನ್ನಿ ನಮಸ್ಕಾರ ಸರ್. ತಮ್ಮ ಹೆಸರು ಮಹೇಶ್ ಅಂತ. ಮಹೇಶ್ ಅವರು ತಮ್ಮ ಹೆಸರಲ್ಲೇ ಇರೋಂಥದ್ದು ಹೌದು, ಅಂದರೆ ಅದು ಆ್ಯಕ್ಚುಲಿ ತುಪ್ಪ ದೋಸೆ ಹೋಟ್ಲು ಅಂತ ಓಟ್ಸೋಕ್ಕೋಸ್ಕರ ಮಹೇಶ್ ಟಿಫಾನಿಸ್ ಅಂತ ಇಟ್ಕೊಂಡಿದ್ವಿ. ತುಪ್ಪ ದೋಸೆ ಹೋಟ್ಲು ಅಂದರೆ ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಸರ್ ಯಾವಾಗಿಂದ ಶುರುವಾಗಿದ್ದು ಮಹೇಶ್ ಟಿಫನ್ಸ್? ಸರ್ ಇದು ಈ ಸ್ಪಾಟ್ ಬಂದು 45 ಇಯರ್ಸು ನಮ್ಮ ತಂದೆಯವ್ರು ಮಾಡ್ತಾ ಇರೋದು. ಅಲ್ಲಿ ಕೆಳಗಡೆ ಇನ್ನೊಂದು ಕಡೆ ನಮ್ಮ ತಾತ ಅವ್ರು ಮಾಡ್ತಾಯಿದ್ರು, ಅದು ಒಂದು 25-30 ವರ್ಷ, ಎಲ್ಲ ಒಂದು 70 ಇಯರ್ಸ್ ಹಿಸ್ಟ್ರಿ ಇದೆ. 70 ವರ್ಷಗಳಷ್ಟು. ಓಕೆ, ನಿಮ್ಮ ತಂದೆಯವ್ರು ಶುರು ಮಾಡಿದ್ರೆ 45 ಸ್ಪಾಟ್ ನಾ ಹೇಳ್ತಾರೆ, ಅವ್ರು ಹೇಳಿದ್ದು ಇದೇ ಸ್ಪಾಟು. ಅದಕ್ಕೆ ಮೊದಲು ಕೆಳಗಡೆ ಇದ್ದೋ ನಾವು, ಎಂಚನ್ ಮನೆ, ಅಲ್ಲಿ ಸೌದೆ ಒಲೆ ಇತ್ತು ಆಗ, ಚಿಪ್ಲಿ ಇಡ್ಲಿ. ಓಕೆ, 3 ಗಂಟೆ ಕೆಲಸ ಸ್ಟಾರ್ಟ್ ಆಗ್ತಾ ಇತ್ತು. 3 ಗಂಟೆ ಬೆಳಗಿನ ಜಾವ. ಅದು ಎಲ್ಲ ಅವಾಗ ಕರೆಂಟ್ ಎಲ್ಲ ಏನು ಇರಲಿಲ್ಲ, ಎಲ್ಲ ಹ್ಯಾಂಡ್ ಗ್ರೈಂಡಿಂಗ್ ಇತ್ತು, ಅಲ್ಲಿ ಮಾಡ್ತಾ ಇದ್ವಿ. ಅದಾದಮೇಲೆ ಇಲ್ಲಿಗೆ ಬಂದು ಇಲ್ಲಿ ಶಿಫ್ಟ್ ಆಗಿ ನಮ್ಮ ತಂದೆಯವರು ಇಲ್ಲಿ ವಹಿಸ್ಕೊಂಡ್ರು. ಓಕೆ, ಅಲ್ಲಿಂದ 45 ಇಯರ್ಸ್ ಮೇಲೆ ಆಗಿದೆ. 45 ವರ್ಷದ ಮೇಲೆ 70 ಇಯರ್ಸ್ ಹಿಸ್ಟ್ರಿ ಇದೆ. ಓಕೆ ಸರ್, ನಿಮಗೆ ಗೊತ್ತಿರಂಗೆ ಅಂದರೆ ನೀವು ಬಂದಂಗೆ ಹೋಟ್ಲಿಗೆ, ಸೊ ಎಷ್ಟಿತ್ತು ದೋಸೆ ಪ್ರೈಸ್? 15 ಪೈಸಾ. 15 ಪೈಸಾ ತುಪ್ಪದ ದೋಸೆ, ಸಾದಾ ದೋಸೆ 10 ಪೈಸಾ. ನನಗೆ ಗೊತ್ತಿರೋ ಹಂಗೆ ಬುದ್ಧಿ ಬಂದಂಗೆ ನಮ್ಮದು ಪಲ್ಯ ಮತ್ತು ಚಟ್ನಿ ನಮಗೆ ಯುನೀಕ್, ಅದು ಎಲ್ಲೂ ಸಿಗೋದಿಲ್ಲ ನಿಮಗೆ. ನಮ್ಮ ತಂದೆಯವರು ಅದನ್ನು 60-65 ವರ್ಷ ಮಾಡಿದ್ದಾರೆ ಒನ್ ಹ್ಯಾಂಡ್. ಓಕೆ, ಈಗ ನಾನು ಮಾಡ್ತಾಯಿದ್ದೀನಿ. ಅದು ಪಲ್ಯ ಮತ್ತು ಒಣಮೆಣ್ಸಿಕಾಯಿ ಹಾಕ್ತೀವಿ ನಾವು. ಆ ಒಣಮೆಣ್ಸಿಕಾಯಿ ಇದು ಕಾಂಬಿನೇಷನ್ ಇದೆಯಲ್ಲ ಪಲ್ಯ ಚಟ್ನಿ, ಅದು ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಮತ್ತು ಎಲೆನಲ್ಲಿ ಕೊಡ್ತೀವಿ ನಾವು. ಹೋಟ್ಲು ಸ್ಟಾರ್ಟ್ ಮಾಡೋದ್ರಿಂದ ಅದೇ, ಏನು ಚೇಂಜ್ ಮಾಡಿಲ್ಲ. ಎಲ್ಲೆಲ್ಲೇ ಕೊಡ್ತೀರಂಥದ್ದು? ಎಲೆನಲ್ಲೇ ಕೊಟ್ಟು ಪ್ಲೇಟ್ ಆಗಲಿ ಅದೆಲ್ಲ ಪ್ಲೇಟ್ ಎಲ್ಲ ಇಲ್ಲ, ಯೂಸ್ ಆ್ಯಂಡ್ ಥ್ರೋ. ಈಗ ನೀವು ಎಸ್ಬಿಟ್ಟು ಅದು ಕಂಪ್ಲೀಟ್ಲಿ ಡಿಸ್ಪೋಸಬಲ್ಲು, ಏನು ಎಫೆಕ್ಟ್ ಆಗಲ್ಲ, ಎನ್ವೈರ್ನ್ಮೆಂಟ್ ಫ್ರೆಂಡ್ಲಿ. ಓಕೆ, ಸೊ ಹಾಗೆ ಸೂಪರ್ ಸರ್. ಮತ್ತು ನಾವು ಹೋಟೆಲ್ಲು ಹಳೆ ಹೋಟ್ಲಲ್ಲಿ ಅನ್ನಿಸ್ಕೊಳ್ಳೋದಕ್ಕೆ ಅಲ್ಲಿರುವಂಥ ಮೇಜು ಕುರ್ಚಿಗಳು ಸಹ ಹೇಳುತ್ತಂತೆ ಸರ್. ಹೌದು, ಸೊ ಅದನ್ನು ಹಾಗೆ ಉಳಿಸ್ಕೊಂಡಿದ್ದೀರಾ? ಖಂಡಿತ. ಅದು ಎಷ್ಟು ಎಲ್ಲ ಸರ್, ಒಂದು 700-800 ರೂಪಾಯಿಗೆ ನಾವು ತೊಗೊಂಡಿರೋದು ಅವಾಗ ಇದು ಸೆಟ್ಟು ಆ್ಯಸ್ ಇಟ್ ಈಸ್ ಇದೆ. ಅಂದರೆ ಫ್ರಮ್ ಡೇ ಒನ್ನಿಂದ ಯಾವಾಗ 45 ವರ್ಷ ಈ ಹೋಟ್ಲು ಸ್ಟಾರ್ಟ್ ಆಗಿದೆ? ಹೌದು, 45 ವರ್ಷ ಆಗಿದೆ. ಅದಕ್ಕೂ 45 ವರ್ಷ ಆಗಿದೆ. ಈ ಬಿಲ್ಡಿಂಗೇನೆ 85 ವರ್ಷ ಆಗಿದೆ. ಓಕೆ, ಮತ್ತೆ ಚೇಂಜ್ ಮಾಡಲಿಲ್ಲ, ಅದನ್ನ ಹಾಗೆ ಮಾಡಿದ್ದೀರಾ? ಅವಶ್ಯಕತೆ ಬಿದ್ದಿಲ್ಲ ನಮಗೂ. ಹಾಗೆ ಆ್ಯಕ್ಚುಲಾಗಿ ಅದೇ ಒಂದು ಕಳೆ ಸರ್, ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಮತ್ತು ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ ಸರ್ ಬೆಳಗ್ಗೆ 7:30 11:30 ನಮ್ಮ ಟೈಮು. ಶುರು 7:30ಗೆ ಸ್ಟಾರ್ಟ್ ಮಾಡ್ತೀವಿ, ಕ್ಲೋಸಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅರ್ಧ ಗಂಟೆ ಬೇಗ ಆಗ್ಬೋದು, ಅರ್ಧ ಗಂಟೆ ಲೇಟ್ ಆಗ್ಬೋದು. ಎರಡೂ ಆಗ್ಬೋದು. ಮತ್ತೆ ಮಧ್ಯಾಹ್ನ ರಾತ್ರಿ ಇಲ್ಲ ತಿರ್ಗಾ ನಾಳೆನೇ
ನಾಳೆನೇ ನಮ್ದು ಅದೊಂದು ಸ್ಪೆಷಾಲಿಟಿ. ತಿರ್ಗಾ ನೀವು ತಿನ್ಬೇಕಂದ್ರೆ ನಾಳೆ ಬೆಳಗ್ಗೆನೇ ಬರ್ಬೇಕು. ನಾಳೆ ಬೆಳಿಗ್ಗೆ ದೋಸೆ ಅಲ್ಲದೆ ಏನೇನು ಸಿಗುತ್ತೆ ಸರ್? ಸರ್ ಸಾದಾ ದೋಸೆ, ತುಪ್ಪದ ದೋಸೆ, ಓಕೆ, ಇಡ್ಲಿ, ವಡೆ, ಚಪಾತಿ. ಚಪಾತಿನೂ ಸಿಗುತ್ತೆ. ಚಪಾತಿ ಹೋಮ್ ಮೇಡ್. ಸೊ ಯಾವ ಏರಿಯಾ ಇದು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಸರ್ ನಿಮಗೆ ಲ್ಯಾಂಡ್ ಮಾರ್ಕ್ ಬಂದು 101 ಗಣಪತಿ. 101 ಗಣಪತಿ. 101 ಗಣಪತಿಯಿಂದ ಟುವಾರ್ಡ್ಸ್ ನಂಜುಮಳಿಗೆ ಮಾಧವಾಚಾರ ರೋಡ್ ಅಂತಿದೆ. ಮಾಧವಾಚಾರ ರೋಡ್. ನೀವು ಮೇಯ್ನು ಲ್ಯಾಂಡ್ ಮಾರ್ಕ್ ಬಂದು 101 ಗಣಪತಿ. 101 ಗಣಪತಿ ಅದು ಹೇಳ್ಬಿಟ್ರೆ ಅದರಿಂದ ಲ್ಯಾಂಡ್ ಆಗುತ್ತೆ. ಚಟ್ನಿ ಚಲ್ತಾ ಇದೆ. ಆ್ಯಕ್ಚುಲಾಗಿ ಕೂತ್ಕೊಂಡು ತಿನ್ಬೋದು, ಅಲ್ಲಿ ಕೂತ್ಕೊಂಡು ತಿಂದರೆ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಮೊದಲನೇದಾಗಿ ತುಪ್ಪದ ದೋಸೆ ತೊಗೊಂಡಿದ್ದೀನಿ. ತುಪ್ಪದ ದೋಸೆನೇ ಸಿಕ್ಕಾಬಟ್ಟೆ ಜನ ಇಷ್ಟಪಡ್ತಾ ಇದ್ದಿದ್ದು. ಸೊ ಜನ ಜಾಸ್ತಿ ತೊಗೊತಾ ಇದ್ದಿದೆ ಅದು ತುಪ್ಪದ ದೋಸೆ ತೊಗೊಂಡಿದ್ದೀನಿ. ಅದು ಸಿಂಗಲ್ ತೊಗೊಂಡಿದ್ದೀನಿ. ಅದಕ್ಕೆ ಆಲೂಗಡ್ಡೆ ಪಲ್ಯ ಅನ್ಬೋದಾ, ಸಾಗು ಅನ್ಬೋದಾ, ಹೇಗೆ ಬೇಕಾದ್ರೂ ಅನ್ಬೋದು. ಮತ್ತು ಚಟ್ನಿ ಕೊಟ್ಟಿದ್ದಾರೆ, ಕೆಂಪು ಚಟ್ನಿ ಬರುತ್ತೆ, ಕೆಂಪು ಮೆಣಸಿನಕಾಯಿ ಬಳಸ್ತಾರೆ. ಎರಡು ಜೊತೆ ಸೇರಿಸಿ ತಿನ್ಬೇಕಂತೆ, ಅದೇ ಒಳ್ಳೆ ಟೇಸ್ಟು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದೋಸೆನ ತೊಗೊಂಡು, ಅಂದರೆ ದೋಸೆ ಅಂದರೆ ತೀರ ಗರಿಗರಿ ಮಾಡಲ್ಲ, ಸ್ವಲ್ಪ ಖಾಲಿ ದೋಸೆ ಥರ ಮೆತ್ತಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಎರಡು ಕಡೆನೂ ರೋಸ್ಟ್ ಆಗಿರುತ್ತೆ. ಸಾಗು, ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಹಣ್ಣು, ಕೆಂಪು ಮೆಣಸಿನಕಾಯಿ ಬಳಸಿದ್ದಾರೆ. ತೊಗೊಂಬಿಡೋಣ ಮೊದಲನೇ ತುಪ್ಪದ ದೋಸೆ. ಅಲ್ಟಿಮೇಟ್ ಆಗಿದೆ. ಔಟ್ಸೈಡ್ದು ಕ್ರಮ್ ಅಂತ ಸಿಗುತ್ತೆ, ಅದಿಷ್ಟ ಆಗುತ್ತೆ. ಇನ್ನು ದೋಸೆ ಮೆತ್ತಗಿದೆ, ಸೂಪರ್. ದೋಸೆ ಮಾತ್ರ ಕ್ಲಾಸಾಗಿದೆ, ತಿಂತಾಯಿದ್ರೆ ತಿಂತಾನೇ ಇರ್ಬೋದು. ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಎರಡೂ ಸೇರಿಸಿ ಒಮ್ಮೆ ತೊಗೊಳ್ಳೋಣ. ಚಟ್ನಿ ಹಾಗೂ ಆಲೂಗಡ್ಡೆ ಪಲ್ಯ ಸೇರಿಸಿ ತಿಂದಾಗ ಬಹಳ ಇಷ್ಟ ಆಗುತ್ತೆ. ಇನ್ನು ಕಾಫಿ ಟೀ, ಕಷಾಯ, ಸೊ ಅದು ಸಿಗುತ್ತದೆ. ಕಷಾಯ ಅಂದರೆ ಅದೊಂಥರ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಟ್ರೈ ಮಾಡಬೇಕು. ಮತ್ತಿನ್ನು ಬಹಳ ಖುಷಿಯಾಗಿದೆ ಅಂದರೆ ಎಲೆ. ಸೊ ಈ ಎಲೆಯಲ್ಲಿ ಕೊಡ್ತಾರಲ್ಲ, ಏನೋ ಒಂಥರ ಖುಷಿ. ಈ ತಟ್ಟೆಗಳು ನೋಡಿ ಬೇಜಾರಾಗ್ಬಿಟ್ಟಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಮಾತಾಡಿದ್ದೆಲ್ಲ ಬಂತ, ಅಕಸ್ಮಾತ್ ಆಫ್ ಆಗಿಬಿಟ್ಟಿತ್ತಾ?